ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳಷ್ಟು ವರ್ಷಗಳಿಂದ, ಸುಮಾರು ಗೊತ್ತಿದ್ದಂಗೆ 30-40 ವರ್ಷಗಳಿಂದ ಸಮಾಜ ಸೇವೆ ಮಾಡಿದಂಥ ಸಾಲಿನಲ್ಲಿ ಅಪರೂಪದ ಒಬ್ಬರು ವ್ಯಕ್ತಿ ಇದ್ದಾರೆ ಅಂದರೆ ನಮ್ಮ ಜಯರಾಮಣ್ಣವರು. ಜಯರಾಮಣ್ಣವರು ವಿಶೇಷತೆ ಏನಂದರೆ ಸಹೃದಯ. ಯಾರೇ ಸಿಗಲಿ, ಬಡವ ಬಲ್ಲಿದ ಮತ್ತೊಬ್ಬ ಕೂಲಿ ಕಾರ್ಮಿಕ ಯಾರೇ ಸಿಗಲಿ, ಅವರೇನಾದರೆ ಒಂದು ಕಷ್ಟ ಸುಖ ಹೇಳ್ಕೊಂಡಾಗ ಅದನ್ನ ಭಾಳ ಒಂದು ತಾಳ್ಮೆಯಿಂದ ಆಲೈಸ್ಕೊಂಡು ಅವರಿಗೆ ಪರಿಹಾರ ಏನು ಮಾಡ್ಬೋದು ಅಂತ ಒಂದು ಸೊಲ್ಯೂಷನ್ ತೀರ್ಮಾನ ಕೊಡುವಂಥ ನಾಯಕ ಅಂದರೆ ನಮ್ಮ ಜಯರಾಮಣ್ಣವರು. ಇವತ್ತು ಜಯರಾಮಣ್ಣವರು ನಮ್ಮ ಗೋಪಾಲಣ್ಣವರ ಒಂದು ಮಾರ್ಗದರ್ಶನದಲ್ಲಿ ಶಾಸಕರ ಒಂದು ಮೆಚ್ಚುಗೆಗೆ ಪಾತ್ರರಾದಂಥ ವ್ಯಕ್ತಿ ಅಂದರೆ ಜಯರಾಮಣ್ಣ. ಅವ್ರ ಜೊತೆಲೇ ಸುಮಾರು ಒಂದು 25-30 ವರ್ಷಗಳಿಂದ ಭಾಳ ಪ್ರಾಮಾಣಿಕವಾಗಿ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅಂಥ ವ್ಯಕ್ತಿಯ ಇವತ್ತು ಸರಳ ಸಜ್ಜನಿಕೆಯ ವ್ಯಕ್ತಿಯ ನಮ್ಮ ಜಯರಾಮಣ್ಣವರು ಹುಟ್ಟುಹಬ್ಬ. ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷ ಕಟ್ಟುವುದರ ಜೊತೆಗೆ, ನಾನು ಮಂಡಲ ಅಧ್ಯಕ್ಷನಾಗಿ 5 ವರ್ಷಗಳಲ್ಲಿ ಪಕ್ಷ ಕಟ್ಟುವುದರ ಜೊತೆಗೆ ಬೆಂಗಳೂರು ಉತ್ತರ ಜಿಲ್ಲೆಯ ಉಪಾಧ್ಯಕ್ಷ ಆಗಿಬಿಟ್ಟು ಭಾಳ ಕ್ರಿಯಾಶೀಲರಾಗಿ ಪಕ್ಷವನ್ನು ಸಂಘಟನೆ ಮಾಡ್ಕೊಂಡು ಬಂದಿದ್ದಾರೆ. ನಾನು ಹೇಳೋದಿಷ್ಟೇ, ಇಂಥ ಒಂದು ಸರಳ ವ್ಯಕ್ತಿಗಳು ನಮ್ಮ ಸೊಸೈಟಿಗೆ ಬೇಕಾಗಿದೆ, ನಮ್ಮ ಈ ಸಮಾಜಕ್ಕೆ ಬೇಕಾಗಿದೆ. ಯಾಕಂದರೆ ಯಾವುದೇ ಒಂದು ಅಪೇಕ್ಷೆ ಇಲ್ಲ. ಅಪೇಕ್ಷೆ ಇದ್ದವರು ಭಾಳಷ್ಟು ವರ್ಷ ಸೇವೆ ಮಾಡಲ್ಲ, ಒಂದು ಟರ್ಮು ನೋಡ್ತಾರೆ ಬಿಡ್ತಾರೆ. ಇವ್ರು ಹಾಗಲ್ಲ. 30-40 ವರ್ಷಗಳಿಂದ ಈ ಸಮಾಜದಲ್ಲಿ ತನ್ನ ಪ್ರಾಮಾಣಿಕತೆಯಿಂದ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಒಂದು ಯಾವುದೇ ನಿಷ್ಕಲ್ಮಶ ಮನಸ್ಸಿಲ್ಲ. ಆ ರೀತಿಯ ಒಂದು ಯಾವುದೇ ರೀತಿಯ ಸೊಸೈಟಿ ಬಗ್ಗೆ ಒಂದು ಯೋಚನೆ ಮಾಡದೆ ಒಳ್ಳೆಯದಕ್ಕೆ ಮಾತ್ರ ಬೆಲೆ ಕೊಟ್ಕೊಂಡು ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಇಂಥ ಜಯರಾಮಣ್ಣವರಿಗೆ ಈ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ, ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇನ್ನು ಭಾಳಷ್ಟು ವರ್ಷಗಳ ಕಾಲ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಬೆಂಗಳೂರು ನಗರ ಇರ್ಬೋದು, ಸೇವೆ ಮಾಡಲಿಕ್ಕೆ ಅವಕಾಶ ಭಗವಂತ ಮಾಡಿಕೊಡ್ಲಿ ಅಂತ ಇವತ್ತು ಬೆಳಗ್ಗೆ ಸಾವಿರಾರು ಜನ ಬಂದಿದ್ದಾರೆ. ಅವರೆಲ್ಲ ಶುಭ ಹಾರೈಸಿದ್ದಾರೆ. ಅದರ ಜೊತೆಗೆ ಸಮಾಜ ಸೇವೆ ಇವತ್ತು ನಡೀತಾ ಇದೆ. ಆರೋಗ್ಯ ಶಿಬಿರಗಳು, ಭಾಳಷ್ಟು ಆರೋಗ್ಯಗಳ ಒಂದು ತಪಾಸಣಾ ಶಿಬಿರ ನಡೀತಿದೆ. ಇಂಥ ಕಾರ್ಯಗಳು ದಿನನಿತ್ಯ ನಡೀತಾ ಇರ್ತವೆ. ಮಹಾಲಕ್ಷ್ಮಿ ಹೆಚ್ಚಿನ ಶಾಸಕರ ಜೊತೆ ನಮ್ಮೆಲ್ಲ ಮುಖಂಡರು ನಾವೆಲ್ಲ ಜೊತೆ ಒಗ್ಗಟ್ಟಿನಿಂದ ಮನಸ್ಸಿನಿಂದ ಯಾವುದೇ ಕೆಲಸ ಕೊಟ್ಟರು ಮಾಡ್ತಾಯಿದ್ದೀವಿ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಿದೆ. ಒಬ್ಬ ನಾಯಕ ಅನ್ನೋನು ಕೆಲಸ ಮಾಡ್ಕೊಂಡು ಬರ್ತಾ ಇರ್ತಾನೆ, ಯಾವುದೋ ಒಂದು ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇರ್ತಾನೆ. ಅವ್ನು ಕೆಲಸ ಮಾಡಿ 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 ಅವ್ನು ಹುಮ್ಮಸ್ಸು ಹೋಗ್ಬೇಕಾದ್ರೆ ಮೊದಲೇ ಒಂದು ಅಧಿಕಾರ ಅಂತ ಸಿಕ್ಕಿದ್ರೆ ಜವಾಬ್ದಾರಿ ಬೇರೆ, ಅಧಿಕಾರ ಬೇರೆ. ಅರ್ಥ ಮಾಡ್ಕೊಂಡು, ಜವಾಬ್ದಾರಿ ಅಂದರೆ ಪಕ್ಷ ಕೆಲಸ ಕೊಡ್ತಾನೇ ಇರೋದು ಜವಾಬ್ದಾರಿ. ಅಧಿಕಾರ ಅಂದರೆ ಒಂದು ಕೌನ್ಸಿಲರು ಮತ್ತೊಂದು ಎಲ್ಲ ಇರ್ತವಲ್ಲ, ಅವೆಲ್ಲ ಅಧಿಕಾರಗಳು. ಜವಾಬ್ದಾರಿ ಪೂರೈಸಿದ ನಂತರ ಅಧಿಕಾರ ಕೊಡ್ತಾರೆ. ಜಯರಾಮಣ್ಣ ಜವಾಬ್ದಾರಿಗಳನ್ನ ಪೂರೈಸಿದ್ದಾರೆ ಭಾಳಷ್ಟು. ಈಗ ಅವ್ರಿಗೆ ಒಂದು ಅಧಿಕಾರ ಸಿಕ್ಕಿದ್ರೆ ಅವರು ಮತ್ತಷ್ಟು ಏನು ಒಂದು 100ರಲ್ಲಿ 60-70% ಮಾಡ್ತಾರೆ, ಅದನ್ನ 100 ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಅಧಿಕಾರ ಸಿಗ್ತದೆ. ಅಧಿಕಾರ ಸಿಗಲಿ ಜಯರಾಮಣ್ಣವರಿಗೆ ಅಂತ ನಾನು ತುಂಬ ಹೃದಯದಿಂದ ಹಾರೈಸ್ತೀನಿ.